ಜೋಳದ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗೋ ಈ ಚಟ್ನಿ 3 ದಿನ ಇಟ್ರು ಕೂಡ ಹಾಳಾಗೋದಿಲ್ಲ. ಒಂಥರ ಟ್ರಾವೆಲ್ ಫ್ರೆಂಡ್ಲಿ ರೆಸಿಪಿ ಅಂತಾನೆ ಹೇಳ್ಬೋದು. ಪುಂಡಿ ಸೊಪ್ಪು ನಿಮ್ಗೇನಾದ್ರೂ ಸಿಕ್ಕ್ರೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದ್ 2 ಚಮಚ ಆಗೋಷ್ಟು ಎಣ್ಣೆನ ಸೇರ್ಸಿದೀನಿ. ಎಣ್ಣೆ ಬಿಸಿ ಆದ ನಂತರ ಚೆನ್ನಾಗಿ ಬಿಡಿಸಿ ವಾಶ್ ಮಾಡಿ ಇಟ್ಟಿರೋಂತ ಪುಂಡಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ತರ ಫ್ರೈ ಮಾಡ್ಕೋಬೇಕು. ಕೆಲವೊಂದ್ಸಲ ಅದು ಚೆನ್ನಾಗಿ ನೀರ್ ಬಿಟ್ಕೊಂಡು ಕುದಿಯುತ್ತೆ. ಇನ್ನು ಕೆಲವು ಸಲ ಅದು ಇದೇ ತರ ಡ್ರೈ ಆಗೇ ಇರುತ್ತೆ. ಹೆಂಗಿದ್ರು ಪರವಾಗಿಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ. ನಂತರ ಎಣ್ಣೆ, ಧನಿಯಾ, ಜೀರಿಗೆ, ಮೆಂತ್ಯ, ಒಣಮೆಣಸಿನಕಾಯಿ, ಶೇಂಗಾ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಮಿಕ್ಸಿ ಜಾರಲ್ಲಿ ತೆಗಿರಿ. ಅದಾದ ನಂತರ ಫ್ರೈ ಮಾಡಿ ಇಟ್ಕೊಂಡಿರೋ ಪುಂಡಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಸೊಪ್ಪು ತುಂಬಾ ಹುಳಿ ಇರುತ್ತೆ, ಹಾಗಾಗಿ ಬೆಲ್ಲ. ಗ್ರೈಂಡ್ ಮಾಡೋದಕ್ಕೆ ಇದಕ್ಕೆ ನೀರೇನು ಬೇಕಾಗೋದಿಲ್ಲ. ಒಂದ್ ವೇಳೆ ಬೇಕಾದ್ರೆ ಹಾಕಿ, ತೊಂದ್ರೆ ಇಲ್ಲ. ಆದ್ರೆ ನೀರ್ ಹಾಕಿ ಚಟ್ನಿ ಮಾಡಿದ್ರೆ ಬೇಗ ಹಾಳಾಗತ್ತೆ. ಇನ್ನ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಹಿಂಗು ಹಾಗೆ ಕರಿಬೇವನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಚಟ್ನಿ ಸೇರಿಸಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು.